ನಮಸ್ತೆ ಎಲ್ಲರಿಗೂ. ಬನ್ನಿ ನನ್ನ ಫೇವ್ರೆಟ್ ಕೃಷ್ಣನ ವಾಣಿ ಮಾಡೋಣ. ಐ ಥಿಂಕ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಇದೆ ಅಂತ ಅನ್ಸುತ್ತೆ. ಸೊ ಕೃಷ್ಣನ ವಾಣಿಗೋಸ್ಕರನೇ ಯಾರ್ಯಾರು ಮೆಸೇಜ್ ಆಗ್ತಿರೋ ಪ್ರೈವೇಟ್ ಆಗಿ ಥ್ಯಾಂಕ್ ಯು ಸೋ ಮಚ್. ಸಾಧ್ಯ ಆದಷ್ಟು ಮಾಡ್ತಾ ಇರ್ತೀನಿ, ನೋಡುವ ಏನು ಬರುತ್ತೆ, ಬ್ಲೆಸ್ಸಿಂಗ್ಸ್ ಏನಿದೆ ಅಂತ. ವರಮಹಾಲಕ್ಷ್ಮಿ ಶುರು ಆಯಿತು. ಸೊ ಯಾಕೆ ವರಮಹಾಲಕ್ಷ್ಮಿ 3ನೇ ವಾರ ಬಂದಿದೆ ಅಂತ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಯಿತು, ಯಾವಾಗಲೂ ಅಮಾವಾಸ್ಯೆ ಕಳೆದು 2ನೇ ವಾರಕ್ಕೆ ವರಮಹಾಲಕ್ಷ್ಮಿ ಇರುತ್ತೆ. ಬಟ್ ಈ ಸತಿ 3ನೇ ವಾರಕ್ಕೆ ಬಂದಿದೆ. ನೋಡುವ. ಮಾತಾಡೋದು ಬಿಟ್ಟು ರೀಡಿಂಗ್ ಮಾಡಿ ಅಂತಿದ್ದಾರೆ, ಮಾಡ್ತೀನಿ. ಧನ್ಯವಾದಗಳು. ನನಗೆ ರೀಡಿಂಗ್ ಮಾಡಬೇಕು, ಮಾತಾಡಬಾರ್ದು ಅಂತ ಹೇಳಿದ್ದಕ್ಕೆ. ಓಕೆ, ಮೊದಲನೇದಾಗಿ ಬದಲಾವಣೆ ಬರ್ತಿದೆ ಅನ್ನುವಂಥದ್ದು ಇದೆ. ಇಲ್ಲಿ ಸರಸ್ವತಿ ಮಾತೆ ಇದ್ದಾರೆ. ಸೊ ಟ್ರಾನ್ಸ್ಫರ್ಮೇಶನ್, ನಿಮ್ಮ ಜೀವನ ಹೇಗೆ ಬದಲಾಗಬೇಕು ಅಂತ ನೀವು ಅನ್ಕೊಂಡಿದ್ದೀರೋ ಆ ರೀತಿ ಬದಲಾಗಬೇಕು ಅಂದ್ರೆ ಮೊದಲು ನೀವು ಬದಲಾಗಬೇಕು. ಫಸ್ಟ್ ನೀವು ಬದಲಾಗಿ ಅನ್ನುವಂಥದ್ದು ಇದೆ. ನೀವು ಬದಲಾದ್ರೆ ಅಷ್ಟೇನೆ ಜಗತ್ತು ಬದಲಾಗೋದಕ್ಕೆ ಸಾಧ್ಯ ಅನ್ನುವಂಥದ್ದು ಇದೆ. ಕೈಯಲ್ಲಿ ಎಲ್ಲಾನು ಇದೆ. ಸೊ ಎಷ್ಟು ಅಂತ ಕೊಡುವ ಪ್ರಯತ್ನನ ಪಡ್ತೀರಾ, ಸ್ವಲ್ಪ ನಿಮ್ಗೆ ಅಂತ ಉಳಿಸ್ಕೊಳ್ಳುವಂಥ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಸೊ ನಿಮ್ಗಾಗಿ ಏನೂ ಉಳಿದಿರಾ, ಎಲ್ಲವೂ ಕೂಡ ಖಾಲಿ ಆಗ್ತಾ ಇದೆ. ಸೊ ಖಾಲಿ ಆಗದೆ ಇರೋ ಹಾಗೆ ನಿಮ್ಮ ಜ್ಞಾನನ ಸೇವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಕೆಲವು ಸತಿ ನಮ್ಗೆ ಗೊತ್ತಿರೋದನ್ನೆಲ್ಲ ಹೇಳಬೇಕು, ಹಂಚ್ಕೊಳ್ಬೇಕು, ಅದರಿಂದ ಇನ್ನೊಂದಷ್ಟು ಜನರಿಗೆ ಒಳಿತಾಗಬೇಕು. ಸರಿ, ಆದರೆ ಎಲ್ಲಾನು ಕೊಟ್ಬಿಟ್ಟು ನಾವು ಖಾಲಿ ಕೈ ಆಗಬಾರ್ದು ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಹಾಗಾಗಿ ಸ್ವಲ್ಪ ಗಮನನ ಕೊಡಿ. ನಿಮ್ಮ ಕೈ ಯಾವತ್ತು ಖಾಲಿ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಜೀವನದಲ್ಲಿ ಏನಿದೆ ಅದು ನಿಮ್ಗೆ ಅಂತ ಬಂದಿರೋದನ್ನ ನೀವು ಇಟ್ಕೊಳ್ಳಿ. ಬೇರೆಯವರಿಗೆ ಏನ್ ಕೊಡ್ಬೇಕು ಅದನ್ನ ಕೊಡಿ. ಕೆಲವು ತನ್ನದೇ ಆದ ರಹಸ್ಯಗಳು ಇರುತ್ತೆ, ತನ್ನದೇ ಆದಂಥ ಲಿಮಿಟ್ಸ್ ಇರುತ್ತೆ. ಸೊ ಅಪಾತ್ರರಿಗೆ ಏನು ದಾನ ಮಾಡಬಾರ್ದು ಅನ್ನೋದು ಎಷ್ಟು ಸತ್ಯನೋ, ಸೊ ತಿಪ್ಪೆಗೆ ಹೆಸದ್ರು ಲೆಕ್ಕ ಹಾಕಿ ಎಸಿಬೇಕು ಅಂತಾರಲ್ಲ, ಆ ಲೆಕ್ಕನ ಎಲ್ಲೋ ಮರ್ತು ಹೋಗಿದ್ದೀರಾ. ಯಾರಿಗೆ ಎಷ್ಟು ಕೊಡಬೇಕು, ಯಾವ ಪ್ರಮಾಣದಲ್ಲಿ ಕೊಡಬೇಕು, ಈ ಜ್ಞಾನ ಸಂಪತ್ತನ್ನ ಇದ್ರ ಮೇಲೆ ನಿಮ್ಮ ಒಂದು ಹಿಡ್ತಾ ಇರ್ಲಿ ಅನ್ನುವಂಥದ್ದು ಇದೆ. ಯಾರಿಗಾದ್ರೂ ದೀಕ್ಷೆ ಕೊಡೋದಿರ್ಲಿ, ಅಥವಾ ಹೇಳ್ಕೊಡೋದಿರ್ಲಿ, ಅಥವಾ ಕಲಿಸ್ಕೊಡೋದಿರ್ಲಿ, ಎಲ್ಲೋ ಒಂದ್ ಕಡೆ ಓವರ್ಫ್ಲೋ ಆಗಬಾರ್ದು. ನೀವ್ ಹೇಳ್ಕೊಡೋದು ಅಥವಾ ನೀವು ಕಲ್ಸ್ಕೊಡೋದು ಅಥವಾ ನಿಮ್ಮಿಂದ ಪಡೆಯೋದು ಅವರ ಅರ್ಹತೆಗೆ ಅಥವಾ ಅವರು ಉಪಯೋಗಿಸ್ಕೊಳ್ಳೋದಕ್ಕೆ ಬರಬೇಕು. ಸುಮ್ಮನೆ ಎಲ್ಲಾನು ಹೇಳ್ಕೊಟ್ಬಿಟ್ಟು ಅಥವಾ ಎಲ್ಲಾನು ಕೊಟ್ಬಿಟ್ಟು ಎಲ್ಲೋ ಒಂದ್ ಕಡೆ ಅವರು ಅದನ್ನ ದುರುಪಯೋಗ ಪಡಿಸ್ಕೊಳ್ಬಹುದು, ಅಥವಾ ನೀವು ಹೇಳ್ಕೊಟ್ಟಿರೋದು ಅಷ್ಟು ಕೂಡ ವ್ಯರ್ಥ ಆಗಿ ಹೋಗ್ಬಹುದು ಅಥವಾ ವೇಸ್ಟ್ ಆಗ್ಬಿಡ್ಬಹುದು. ಇದ್ರ ಕಡೆ ಗಮನನ ಕೊಡಿ. ಎಲ್ಲೂ ವೇಸ್ಟ್ ಆಗದೆ ಇರೋ ಹಾಗೆ ಅಥವಾ ಎಲ್ಲೂ ದುರ್ಬಳಕೆ ಆಗದೆ ಇರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಏನು ಒಂದು ವಿಶೇಷವಾದಂಥ ಒಂದು ಕ್ರಿಯೇಟಿವಿಟಿಗೆ ಸಂಬಂಧಪಟ್ಟಂತೆ ಅಥವಾ ಒಂದು ಕ್ರಿಯೇಷನ್ಗೆ ಸಂಬಂಧಪಟ್ಟಂಗೆ ವಿಚಾರಧಾರೆಗಳು ಇತ್ತು, ಅದನ್ನ ಹೆಚ್ಚಾಗಿ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಓಂ ಮೆಡಿಟೇಷನ್ ನಿಮ್ಗೆ ಹೆಚ್ಚಿನ ಒಂದು ಅನುಕೂಲನ ಮಾಡಿಕೊಡುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಗೆ ಹೆಚ್ಚಿನ ಒಂದು ಆಶೀರ್ವಾದ ಕೂಡ ಇದೆ. ಈ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಒಂದು ಯಶಸ್ಸನ್ನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಸೊ ಭವತೆ ಭಿಕ್ಷಾಂದೇಹಿ ಅಂತ ನಿಮ್ಮ ಮುಂದೆ ಭಗವಂತನ ಹತ್ರ ಕೇಳೋದಿದ್ರೆ ಕೇಳಿ. ನಿಮ್ಮ ಮುಂದೆ ಯಾರು ಕೇಳ್ತಾರೋ ಹಾಗೆ ಅವರ ಪಾತ್ರೆಗೆ ಎಷ್ಟು ಹಾಕ್ಬೇಕೋ ಅಷ್ಟೇ ಹಾಕಿ. ಮಿಕ್ಕಿದ್ದು ಆಗ್ಲೇ ಹೇಳ್ದಂಗೆ ಇಲ್ಲಿ ಬರ್ತಾ ಇರೋದು ಒಂದು ಮೇನ್ ಸಿಂಪಲ್ ಆಗಿ ಹೇಳೋದಂದ್ರೆ, ಸೊ ಯಾರಿಗೋ ತುಂಬಾ ಕೊಡ್ತಿದ್ದೀರಾ, ಕೊಡೋದನ್ನ ಕಮ್ಮಿ ಮಾಡ್ಕೊಳ್ಳಿ ಅನ್ನುವಂಥದ್ದು. ಸೊ ಎಲ್ಲೋ ಒಂದ್ ಕಡೆ ನಿಮ್ಮಿಂದ ರಿಸೀವ್ ಮಾಡೋರಿಗೆ ಆ ಕೃತಜ್ಞತೆ ಇಲ್ವೇನೋ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ಯಾರೋ ಕೆಲವರಿಗೆ ಬಲಭುಜ ಮತ್ತೆ ಎಡಭುಜದ ಪೇನ್ ತುಂಬಾ ಇದೆ. ಇದನ್ನ ಸೆಂಡ್ ಬ್ಯಾಕ್ ಮಾಡಿ, ಕಟ್ ಕ್ಲಿಯರ್ ಕ್ಯಾನ್ಸಲ್ ರಿವರ್ಸ್ ಬ್ಯಾಕ್ ಅಂತ ಮಾಡ್ಕೊಳ್ಳಿ. ಸೊ ಇದರಿಂದ ಯಾರು ನಿಮ್ಗೆ ಈ ಒಂದು ತುಂಬಾ ದೊಡ್ಡ ಮಟ್ಟದಲ್ಲಿ ಕೊಟ್ಟಿದ್ರು
ಅದು ಅವರಿಗೆ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಒಂದು ಉಪದೇಶ, ಗೀತೋಪದೇಶ ಕೂಡ ಕೇಳ್ತೀರಾ ಯಾರು ಅನ್ನುವಂಥದ್ದು ಇದೆ. ತಂಜಾವೂರ್ ಪೇಂಟಿಂಗ್ ಕೂಡ ಮಾಡ್ತೀರಾ ಅಂತ ನಂಗೆ ಇಲ್ಲಿ ಅನ್ನಿಸ್ತಾ ಇದೆ. ಒಂದ್ ಸ್ವಲ್ಪ ವೇಟ್ ಮಾಡ್ಬಿಟ್ಟು ಕರೆಕ್ಟ್ ಆದ ಡಿಸಿಷನ್ನ ತಗೊಳಕ್ ಮುಂಚೆ ಒಂದೊಳ್ಳೆ ಗುರುವಿನ ಮಾರ್ಗದರ್ಶನನ ಪಡ್ಕೊಂಡ್ರೆ ಒಳ್ಳೇದಲ್ವಾ ಅನ್ನುವಂಥದ್ದು ಇದೆ. ಸತ್ಯ ನಿಂತ ನೀರಾಗಬಾರ್ದು, ಸತ್ಯ ಯಾವಾಗ್ಲೂ ನಿರಂತರವಾಗಿ ಹರಿತಾ ಇರಬೇಕು. ಹಾಗೆ ಸತ್ಯದ ದಾರಿಯಲ್ಲಿ ನಡೆಯೋರಿಗೆ ಯಶಸ್ಸು ಇದೆ ಅಂತ ಜಗತ್ತು ಮತ್ತೊಮ್ಮೆ ನೋಡ್ಬೇಕು ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಹಾಗಾಗಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಇರಿ, ಟ್ರೂತ್ಫುಲ್ ಆಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಹಾನೆಸ್ಟಿ ಇಸ್ ಬೆಸ್ಟ್ ಪಾಲಿಸಿ. ಹಾನೆಸ್ಟ್ ವೇಲಿ ನೀವು ಪ್ರಾಮಾಣಿಕವಾಗಿ ಸತ್ಯದ ದಾರಿಯಲ್ಲಿ ನೀವು ನಡೀತಾ ಇರ್ಬೇಕಾದ್ರೆ ಈ ಅಲ್ಲಲ್ಲಿ ಅಡೆತಡೆಗಳು ಬರುತ್ತೆ. ಬಂದಾಗ ನಿಂತು ಸಮಸ್ಯೆಯನ್ನ ಬಗೆಹರಿಸ್ಕೊಂಡು ಮುಂದುವರಿಬೇಕೇ ಹೊರತು ನನ್ನ ಕೈಲಿ ಆಗೋದಿಲ್ಲ ಇದು ಅಂತ ನೀವು ಸ್ಟಾಪ್ ಮಾಡಂಗಿಲ್ಲ. ಯಾರಿಗೋ ಇಲ್ಲಿ ಬ್ರೇಕ್ ಫೇಲ್ ಆಗತ್ತೆ, ಚಕ್ರದ ಬ್ರೇಕ್ ಏನಿರುತ್ತೆ ಅದು ಕಟ್ಟಾಗಿದೆ, ನಿಮ್ಮ ಗಾಡಿಯ ಕಂಬಿ ಏನಿರುತ್ತೆ ಅದು ಕಟ್ಟಾಗಿದೆ, ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಅದನ್ನ ಸರಿಯಾದ ರೀತಿಯಲ್ಲಿ ಸರಿಪಡಿಸ್ಕೊಂಡು ಮುಂದುವರಿರಿ. ಏನಾದ್ರೂ ವೆಹಿಕಲ್ ತೆಗಿಯೋಕ್ಕಿಂತ ಮುಂಚೆ ಒಮ್ಮೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮತ್ತೆ ಇನ್ನೊಂದು, ರಥಯಾತ್ರೆ ನಡೆಯುವಂತ ಸಮಯದಲ್ಲಿ ರಥದ ಗಾಲಿಗಳು ಏನಿದೆ ಅದಕ್ಕೆ ಸ್ವಲ್ಪ ಅಡಚಣೆ ಆಗತ್ತೆ, ಅದನ್ನ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನೀವೊಂದು ಸೂಪರ್ ಸೋಲ್ ಇದ್ದಂಗೆ, ವೆರಿ ಸ್ಪೆಷಲ್ ವೆರಿ ಸ್ಪೆಷಲ್ ಇದ್ದೀರಾ. ಈ ಸತಿ ನಿಮ್ಮ ಮನೆಯಲ್ಲಿ ಗಜಲಕ್ಷ್ಮಿ ನೆಲೆ ನಿಲ್ತಾಳೆ. ಗಣೇಶ ಮತ್ತೆ ಗಜಲಕ್ಷ್ಮಿ ಮತ್ತೆ ಒಂದು ವಿಶೇಷವಾದಂತ ರಹಸ್ಯ ತಾಯಿ ಬಂದು ನೆಲೆ ನಿಲ್ತಾಳೆ, ಸಾಕಷ್ಟು ಏಳಿಗೆನ ಕೊಡ್ತಾಳೆ ಅನ್ನುವಂಥದ್ದು ಇದೆ. ಈ ವರಮಹಾಲಕ್ಷ್ಮಿ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಒಂದು ಯಶಸ್ಸನ್ನ, ಒಂದು ಅದ್ಭುತವಾದಂಥ ಏಳಿಗೆನ ಕೊಡ್ತಾಳೆ. ಹಾಗೇನೆ ಉಗ್ರವಾಗಿ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆ ನಿಲ್ತಾಳೆ ಅನ್ನುವಂಥದ್ದು ಇದೆ. ಕಣ್ಣು ದೃಷ್ಟಿ ಗಣಪತಿಯ ಆಶೀರ್ವಾದನ ಪಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಕಣ್ಣು ದೃಷ್ಟಿ ಗಣಪತಿ ಅದ್ರದ್ದು ಏನಾದ್ರೂ ಸರಿಯಾದ ರೀತಿಯಲ್ಲಿ ನಿಮ್ಗೆ ಗೊತ್ತಿದ್ರೆ ಪ್ರೊಸೀಜರು ಅದನ್ನ ಮಾಡಿ. ನನ್ಗೆ ಅದ್ರ ಪ್ರೊಸೀಜರ್ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಣ್ಣು ದೃಷ್ಟಿ ಗಣೇಶನ ಒಂದಷ್ಟು ಮಾಹಿತಿ ಇದ್ರೆ ಹಂಚ್ಕೊಳ್ಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಎಲ್ರಿಗೂ ಉಪಯೋಗ ಆಗುತ್ತೆ. ಅದನ್ನ ಎಲ್ಲಿ ಹಾಕೋದು, ಹೇಗೆ ಹಾಕೋದು ಇದೆಲ್ಲ ಗೊತ್ತಿದ್ರೆ, ನಂಗೆ ಅಷ್ಟೊಂದು ಗೊತ್ತಿಲ್ಲ. ಓಕೆ, ಸೊ ಈ ಥರದ್ದೇನೋ ಇದೆ ಅನ್ನುವಂಥದ್ದು ಇದೆ. ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಹಾಲಿನ ಅಭಿಷೇಕಕ್ಕೆ ಕೊಟ್ಬಿಟ್ಟು ಬನ್ನಿ. ಇದರಿಂದ ನಿಮ್ಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಮು, ಮತ್ತೆ ಮ್ಯಾರೇಜ್ ವಿಚಾರದಲ್ಲಿ ಏನ್ ಪ್ರಾಬ್ಲಮ್ ಆಗ್ತಿದೆ, ಮತ್ತೆ ಪೀರಿಯಡ್ ವಿಚಾರದಲ್ಲಿ ಏನ್ ಪ್ರಾಬ್ಲಮ್ ಆಗ್ತಿದೆ, ಮತ್ತೆ ಎಸ್ಪೆಷಲಿ ಹೆಣ್ಣು ಮಕ್ಕಳ ಸಾರಿ ಇಲ್ಲಿ ಹೇಳ್ಬೇಕೋ ಗೊತ್ತಿಲ್ವೋ, ತಾಯಿ ಸ್ಥಾನದಲ್ಲಿ ಇರೋ ಅಂಥವ್ರು ಯಾರಿಗೆ ಹಾಲ್ ಬರ್ದಿಲ್ಲ ಅವರು ಕೂಡ ಲಕ್ಷ್ಮೀ ದೇವಸ್ಥಾನದಲ್ಲಿ ಪ್ರಾರ್ಥನೆಯನ್ನ ಮಾಡಿ ತಾಯಿಗೆ ಹಾಲಿನ ಅಭಿಷೇಕಕ್ಕೆ ಕೊಡಿ. ಇದರಿಂದ ನಿಮ್ಮ ಮಕ್ಕಳಿಗೆ ಸಾಕಷ್ಟು ಹಾಲು ಬರುತ್ತೆ ಅನ್ನುವಂಥದ್ದು. ಇದು ಬಂದ್ಬಿಡುತ್ತಾ, ಇದಾಗ್ಬಿಡುತ್ತಾ, ಏನೇನೋ ಹೇಳ್ತಿದ್ದೀರಾ ಅಂದ್ರೆ ನಿಮ್ ಇಷ್ಟ. ನಿಮ್ಗೆ ಇಷ್ಟ ಇದ್ರೆ ತಗೊಳ್ಳಿ, ಕಷ್ಟ ಆದ್ರೆ ಬಿಟ್ಬಿಡಿ. ಇಲ್ಲಿ ಬರೋದನ್ನ ನಾ ಹೇಳ್ತೀನಿ. ಓಕೆ, ಒಂದಷ್ಟು ನಿಮ್ಮ ಮನೆಯ ಲಕ್ಷ್ಮೀ ದೇವಿಯನ್ನ ಕಟ್ಟಾಕಿದ್ದಾರೆ, ಒಂದಷ್ಟು ಪ್ರಯೋಗಗಳು ಆಗಿರೋ ಕಾರಣದಿಂದ ಅದು ಒಂದಷ್ಟು ವಿಧ್ವಂಸಕ ಕೃತ್ಯಗಳು ನಿಮ್ಮ ಜೀವನದಲ್ಲಿ ಈಗಾಗಲೇ ಆಗಿ ಒಂದಷ್ಟು ನಕಾರಾತ್ಮಕತೆನ ನಿಮ್ಮ ಜೀವನದಲ್ಲಿ ಮಾಡಿರೋರು ಎಲ್ಲಾ ಧರ್ಮದವರು ಕೂಡಿ ಮಾಡಿರೋದ್ರಿಂದ, ಒಬ್ಬೊಬ್ರೆ ಮಾಡ್ತಿದ್ರೆ ನಿಮ್ ಜೀವನದಲ್ಲಿ ಏನು ತೊಂದರೆ ಆಗ್ತಾ ಇಲ್ಲ. ಎಲ್ರೂ ಸೇರಿ ಒಟ್ಟಾಗಿ ಮಾಡೋಣ ಅಂತ ತೊಂದ್ರೆನ ಮಾಡಿದ್ದಾರೆ. ಆ ತೊಂದರೆಯಿಂದ ನಿಮ್ಮ ಜೀವನದಲ್ಲಿ ಫೈನಾನ್ಷಿಯಲ್ ಸ್ಟಕ್ ಆಗಿದೆ, ಸಮಸ್ಯೆಗಳು ಉಲ್ಬಣ ಆಗಿದೆ. ಅದು ನರ್ವ್ ಸಿಸ್ಟಮ್ ಇರಬಹುದು, ಬ್ಲಡ್ ರಿಲೇಟೆಡ್ ಇರಬಹುದು, ಅಥವಾ ಹೆಲ್ತ್ ರಿಲೇಟೆಡ್, ಟೀತ್ ರಿಲೇಟೆಡ್, ಹಲ್ಲಿನ ರಿಲೇಟೆಡ್ ಸಮಸ್ಯೆಗಳು ಕೂಡ ಇದೆ. ಜೊತೆಗೆ ಕರುಳಿಗೆ ಸಂಬಂಧಪಟ್ಟಂಗೆ, ಆಹಾರ ಪಚನ ಕ್ರಿಯೆಗೆ ಸಂಬಂಧಪಟ್ಟಂಗೂ ಕೂಡ ಇದೆ. ಸೊ ಯಾರು ನಿಮ್ಮನ್ನ, ನಿಮ್ಮ ಇಷ್ಟ ದೇವರನ್ನ, ನಿಮ್ಮ ಕುಲದೇವರನ್ನ ಬಂಧ ಮಾಡಿದ್ದಾರೆ, ಅವರೇನೇ ಬಂಧ ಮಾಡಿದ್ರು ಕೂಡ ಆ ತಾಯಿ ಬಂದು ನೆಲೆಸ್ತಾಳೆ, ನಿಮ್ಗೆ ಆಶೀರ್ವಾದನ ಕೊಡ್ತಾಳೆ. ಎಸ್ಪೆಷಲಿ ತಾಯಿ ಇಲ್ಲಿ ರೌದ್ರ ರೂಪದಲ್ಲಿ ಯಾಕೆ ಇದ್ದಾಳೆ ಅಂದ್ರೆ, ಇಷ್ಟೆಲ್ಲ ಬಂಧನಗಳು ಮಾಡಿದಾರಲ್ಲ ಅವ್ರ ಮೇಲೆ ಕೋಪಗೊಂಡು ರೌದ್ರ ರೂಪದಲ್ಲಿ ಇದ್ದಾಳೆ. ಇನ್ನೊಂದು ವಿಚಾರ ಏನು ಅಂದ್ರೆ, ಎಷ್ಟು ತೋರ್ಸಿದ್ರು, ಎಷ್ಟು ಹೇಳಿದ್ರು ಇಂಥವ್ರು ತೊಂದ್ರೆ ಮಾಡ್ತಿದ್ದಾರೆ, ಇವ್ರ ಸಹವಾಸ ಬೇಡ ನಿನಗೆ ಅಂತ ಹೇಳಿದ್ರು ಕೂಡ ಅಲ್ಲೇ ನೀನು ಹೋಗ್ತಾ ಇದ್ಯಾ, ಅಲ್ಲೇ ನೀನು ನೋಡ್ತಾ ಇದ್ಯಾ, ಅಂಥವರ ಸಹವಾಸಕ್ಕೇನೆ ಪ್ರಯತ್ನ ಪಡ್ತಿದ್ಯಾ, ಇದು ತಪ್ಪು ಅಂತ ಎಷ್ಟು ಬಾರಿ ಹೇಳೋದು ಅನ್ನುವಂಥ ಎಚ್ಚರಿಕೆ ಕೂಡ ತಾಯಿ ಇಲ್ಲಿ ಕೊಡ್ತಿದ್ದಾಳೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸೊ ಮಹಾಲಕ್ಷ್ಮಿಯ ಆಶೀರ್ವಾದ ನಿಮ್ಗೆ ಇದೆ.
ಗಣೇಶನ ಆಶೀರ್ವಾದ ಇದೆ. ಗಣೇಶ ಇಲ್ಲಿ ಉಗ್ರವಾಗಿ ನಿಂತು ಎಲ್ಲರನ್ನು ಕೂಡ ಎಚ್ಚರಿಕೆಯ ದೃಷ್ಟಿಯಿಂದ ನೋಡ್ತಿದ್ದಾನೆ. ಗಣೇಶನ ಕೆಂಗಣ್ಣಿಗೆ ಗುರಿಯಾಗಬೇಡಿ ಅನ್ನುವಂಥದ್ದು ಇದೆ. ಸೊ ಅದ್ ನಾನಾದ್ರೂ ಆಗಿರ್ಲಿ, ನೀವಾದ್ರೂ ಆಗಿರ್ಲಿ, ಯಾರಾದ್ರೂ ಆಗಿರ್ಲಿ. ಓಕೆ. ಸೊ ಸ್ವಲ್ಪ ಹೆಚ್ಚಿನ ಗಮನ ಬೇಕು ಅನ್ನುವಂಥದ್ದು ಕೂಡ ಇದೆ. ಸೊ ಹೆಣ್ಣು ಹೊನ್ನು ಮಣ್ಣಿನ ಹಿಂದೆ ಯಾರ್ಯಾರು ಹೋದ್ರು ಅವ್ರ ಇಡೀ ಜೀವನ ಏನಾಗಿದೆ ಅನ್ನೋದಕ್ಕೆ ಇತಿಹಾಸ ಸಾಕ್ಷಿಯಾಗಿದೆ. ಹಾಗಾಗಿ ನಿಮ್ಮದಲ್ಲದ ಹೆಣ್ಣನ್ನ ನೀವು ಪಡೆಯುವಂತ ಪ್ರಯತ್ನನ ಪಡಬೇಡಿ. ನಿಮ್ಮದಲ್ಲದ ಗಂಡನ್ನ ನೀವು ಪಡೆಯುವಂತ ಪ್ರಯತ್ನನ ಪಡಬೇಡಿ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಹೆಚ್ಚಿನ ಗಮನ ನಿಮ್ಮ ಜೀವನದ ಪರ್ಸನ್ ಯಾರಿದ್ದಾರೆ ಅವರು ಎಷ್ಟು ಇಂಪಾರ್ಟೆಂಟ್ ಅಲ್ಲ, ಆ ಪರ್ಸನ್ ನಿಮ್ಗೆ ಬೇಕಾ ಬೇಡ್ವಾ, ಯಾರು ನಿಮ್ಮ ಜೀವನಕ್ಕೆ ಬರ್ಬೇಕು ಅಂತ ಭಗವಂತ ನಿರ್ಧಾರ ಮಾಡಿದಾನೆ ಅವರು ನಿಮ್ ಜೀವನಕ್ಕೆ ಬರ್ಬೇಕಾ, ಅಥವಾ ನಿಮ್ಗೆ ಇಷ್ಟ ಬಂದವರು ನಿಮ್ಮ ಜೀವನಕ್ಕೆ ಬರ್ಬೇಕಾ, ಇದನ್ನ ನೀವೇ ನಿರ್ಧಾರ ಮಾಡಿ ಅನ್ನುವಂಥದ್ದು ಇದೆ ಇಲ್ಲಿ. ಓಕೆ. ಸೊ ಕೆಲವರಿಗೆ ಈ ವರಮಹಾಲಕ್ಷ್ಮಿ ಹಬ್ಬದ ನಂತರ ಪೂರ್ತಿಯಾಗಿ ಆಶೀರ್ವಾದ ಸಿಕ್ಕಿದೆ. ಈ ಶ್ರಾವಣದಲ್ಲಿ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ರಾಂಗ್ ಇನ್ಫಾರ್ಮೇಶನ್, ರೈಟ್ ಇನ್ಫಾರ್ಮೇಶನ್ ಇದೆರಡರ ಮಧ್ಯ ಒಂದು ಸರಿಯಾದ ಮಾಹಿತಿನ ತಿಳ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಯುದ್ಧ ತಾತ್ಕಾಲಿಕವಾಗಿ ನಿಲ್ಲಿಸುವಂತ ಪ್ರಯತ್ನನ ಪಡಬೇಕು, ಇಲ್ಲಾಂದ್ರೆ ಯುದ್ಧದಿಂದ ಇನ್ನ ಹೆಚ್ಚಿನ ಅನಾಹುತಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಕೆಲವರು ಶಾಂತಿಯುತವಾಗಿ ಇದ್ರೆ, ಕೆಲವರು ಅಗ್ರೆಸಿವ್ ಆಗಿ ಇದ್ದಾರೆ. ಸೊ ಹಾಗಾಗಿ ಒಂದು 2 ಬಾರಿನ ಎನರ್ಜಿ ಇನ್ನ ಬಿರುಸಾಗತ್ತೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಬೀಚ್ಗಳಲ್ಲಿ ಈಗ ನನ್ಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ, ಉಕ್ರೇನ್ ಅಥವಾ ಫ್ರಾನ್ಸ್ ಅಥವಾ ಸಮಥಿಂಗ್, ಉಕ್ರೇನ್ ಇರಾನ್ ಎಲ್ಲೆಲ್ಲೋ ಯುದ್ಧ ನಡೀತಾ ಇದೆ ಅಲ್ಲ, ಎಲ್ಲೆಲ್ಲಿ ಯುದ್ಧ ನಡೀತಿದ್ಯೋ ಅಲ್ಲೆಲ್ಲ ಜಲಪ್ರವಾಹ ಬಂದು ಯುದ್ಧನ ನಿಲ್ಸತ್ತೆ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ ಯಾಕಿದೆ ಅಂತ, ಬಟ್ ಎಲ್ಲೆಲ್ಲಿ ಯುದ್ಧ ನಡೀತಾ ಇದೆಯೋ ಕರೆಂಟ್ಲಿ ಈಗ ನಡೀತಾ ಇರುವಂತ ಯುದ್ಧಗಳು ಏನಿದೆ, ಇವ್ರು ಯಾರು ಮನುಷ್ಯರು ಮಾತು ಕೇಳ್ತಾ ಇಲ್ಲ. ಹಾಗಾಗಿ ಪ್ರಕೃತಿನೇ ಒಂದು ಒಡಲಿನ ಬೆಂಕಿ ಏನಿದೆ ಆ ಸ್ಫೋಟಗಳು ಆಗಿ ಅದನ್ನ ತಣಿಸ್ಲಿಕ್ಕೆ ಸಮುದ್ರದ ನೀರೇ ಅಲ್ಲಿ ಹರಿದು ಬಂದು ಅದನ್ನ ಶಾಂತ ಮಾಡುತ್ತೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಬದಲಾವಣೆ ಏನ್ ಬರ್ಬೋದು ನೋಡೋಣ. ಸೊ ಈ ಭೂಮಿ ಮೇಲೆ ಯಾರು ಖುಷಿಯಾಗಿದ್ದಾರೆ ಹೇಳಿ? ಸೊ ಎಲ್ಲರೂ ಒಂದಲ್ಲ ಒಂದ್ ರೀತಿಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಇರೋರು ಅಷ್ಟೇ ಖುಷಿಯಾಗಿದ್ದಾರೆ, ಮಿಕ್ಕಿದ ಅವ್ರು ಯಾರು ಖುಷಿಯಾಗಿಲ್ಲ ಅಂತ ಕೆಲವರ ವೈಬ್ ಇದೆ. ಸೊ ಏನು ಮಾಡೋದಕ್ಕಾಗೋದಿಲ್ಲ, ಪ್ರಕೃತಿ ಇರೋದೇ ಹಾಗೆ. ಜೊತೆಗೆ ನಿಮ್ಮ ವಿವಾಹದಿಂದ ಸಾಕಷ್ಟು ಜನರಿಗೆ ಖುಷಿ ಸಿಗತ್ತೆ ಅಂದ್ರೆ ಯಾಕೆ ಆಗ್ಬಾರ್ದು ಅನ್ನುವಂಥದ್ದು ಇದೆ. ಏನೋ ಒಂದಷ್ಟು ನಿಮ್ಗೆ ಇಷ್ಟವಿಲ್ಲದಂಥ ವ್ಯಕ್ತಿಯ ಜೊತೆ ನಿಮ್ಮ ವಿವಾಹ ಆಗುವಂತ ಸಾಧ್ಯತೆಗಳು ಇದೆ. ಸೊ ನಿಮಗೆ ಇಷ್ಟ ಇಲ್ಲದಂಥ ವ್ಯಕ್ತಿ ಜೊತೆ ನಿಮ್ಗೆ ವಿವಾಹ ಇಷ್ಟ ಇರೋದಿಲ್ಲ, ಆದ್ರೆ ಬೇರೆಯವರ ಖುಷಿಗೋಸ್ಕರ ನೀವು ಮದ್ವೆನ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಏನೋ ಒಂದು ವಿಶೇಷವಾದಂಥ ಆಫರ್ ಬರುತ್ತೆ, ಅದನ್ನ ನೀವು ತಿರಸ್ಕಾರ ಮಾಡ್ತೀರಾ. ಸೊ ಮನೆಯವರಿಗೋಸ್ಕರ ತ್ಯಾಗನ ಮಾಡ್ತೀರಾ, ಅದು ನಿಮ್ಗೆ ಬಿಟ್ಟಂತ ವಿಚಾರ. ಒಟ್ನಲ್ಲಿ ದೇವರು ನಿಮ್ಗೆ ಶ್ರಮಕ್ಕೆ ತಕ್ಕ ಪ್ರತಿಫಲನ ಕೊಡ್ಬೇಕು ಅಂತ ನಿರ್ಧಾರ ಮಾಡಿದರೆ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಎಸ್ಪೆಷಲಿ ಇಲ್ಲಿ ಸಿಂಗಲ್ ಪೇರೆಂಟ್ ಯಾರಿದ್ದೀರಾ, ಮದ್ವೆ ಆಗಿ ಡಿವೋರ್ಸ್ ಆಗಿರಬಹುದು ಅಥವಾ ಮದ್ವೆ ಆಗಿ ಅವರು ಕಾಲವಾಗಿರಬಹುದು, ಅಂಥವ್ರ ಜೊತೆ ಸಿಂಗಲ್ ಆಗಿ ಇರೋರಿಗೆ ಹೆಚ್ಚು ನೊಂದ್ಕೊಂಡು ಸಿಂಗಲ್ ಆಗಿ ಲೈಫ್ ಲೀಡ್ ಮಾಡ್ತಿರೋರಿಗೆ ಒಂದು ಒಳ್ಳೆ ಪರ್ಸನ್ ಅನ್ನ ಭಗವಂತ ಕಳಿಸ್ಕೊಡ್ತಾನೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದು ದೇವರ ಕಾರ್ಯ ಕೂಡ ಮಾಡುವಂಥದ್ದು ಬಾಕಿ ಇದೆ. ಸೊ ಅದನ್ನ ಭಗವಂತ ನಿಮ್ಮವರೆಗೂ ತಲುಪಿಸಿ ಕೊಡ್ತಾನೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಯಾರೋ ನಿಮ್ಮನ್ನ ಭೇಟಿಯಾಗಕ್ಕೆ ಬಂದಾಗ ವಿಶೇಷವಾದಂತಹ ಆಶೀರ್ವಾದನ ಕೊಡಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಶ್ರೀ ಕೃಷ್ಣನೇ ನಿಮ್ಗೆ ಧ್ಯಾನಸ್ಥರಾಗಿದ್ದಾಗ ಇರಬಹುದು, ಅಥವಾ ನಿಜವಾಗ್ಲೂ ಕೂಡ ನಿಮ್ಗೆ ಕೃಷ್ಣನ ಒಂದು ಅನುಗ್ರಹ ಆಗತ್ತೆ, ನೀವು ಕೃಷ್ಣನ್ ನೋಡ್ತೀರಾ.
ನೀವು ಕೃಷ್ಣನ್ ನೋಡ್ತೀರಾ ಅನ್ನುವಂಥದ್ದು ಇದೆ. ಎಸ್, ನಿಜವಾಗ್ಲೂ ಕೃಷ್ಣ ನಿಮ್ಗೆ ದರ್ಶನ ಕೊಡ್ತಾನೆ. ಎಷ್ಟರ ಮಟ್ಟಿಗೆ ನೀವದನ್ನ ಗಮನಿಸ್ತೀರಾ ಅನ್ನುವಂಥದ್ದು ಕೂಡ ಇಲ್ಲಿ ಒಂದು ಪ್ರಶ್ನಾತೀತವಾಗಿದೆ. ಒಂದು ಕ್ವಶನ್ ಮಾರ್ಕ್ ಆಗಿದೆ. ಹೇಗೆ, ಯಾವ ಜಾಗದಲ್ಲಿ ನಿಮ್ಗೆ ಅವರು ಸಿಗ್ಬಹುದು ಅನ್ನುವಂಥದ್ದಕ್ಕೆ ಒಂದು ಸಣ್ಣ ಉದಾಹರಣೆ, ಬೀಚ್ ಬೀಚ್ ಬೀಚಿಗೆ ಹೋದಾಗ ಅಲ್ಲಿ ದಡದಲ್ಲಿ ಅಥವಾ ಮರದ ಕೆಳಗೇನೆ ಕೂತಿರ್ತಾರೆ. ಸಮಥಿಂಗ್ ಅದು ಬಿಲ್ವಪತ್ರೆ ವೃಕ್ಷನೋ ಅಥವಾ ಬೇರೆ ಯಾವುದೋ ಒಂದು ಶಮಿ ವೃಕ್ಷ, ಈ ತರದ್ ಏನೋ ಒಂದು ಮರ ಇರುತ್ತೆ. ಆ ಮರದ ಹತ್ರ ನಿಮ್ಗೆ ಸಿಗ್ತಾರೆ. ಕೆಲವರಿಗೆ ನದಿ ತೀರದಲ್ಲಿ, ಕೆಲವರಿಗೆ ಆ ಸಮುದ್ರದ ತಟದಲ್ಲಿ ಸಿಗ್ತಾರೆ ಅನ್ನುವಂಥದ್ದು ಇದೆ. ಗುರುತಿಸ್ತೀರಾ ಅನ್ನುವಂಥದ್ದು ಇದೆ ಇಲ್ಲಿ. ಬಟ್ ಗುರುತಿಸ್ತಿರೋ ಇಲ್ವೋ ಅದೊಂದು ಕ್ವಶನ್ ಮಾರ್ಕ್ ಕೂಡ ಇದೆ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಆಶಿಸ್ತೀನಿ. ಜೊತೆಗೆ ಉದ್ಯೋಗಕ್ಕೋಸ್ಕರ, ಹೊಟ್ಟೆಪಾಡಿಗೋಸ್ಕರ ಯಾವ ಕೆಲಸ ಮಾಡಿದ್ರು ತಪ್ಪಲ್ಲ. ಯಾವ ಕೆಲಸ ಮೇಲೂ ಅಲ್ಲ, ಕೀಳು ಅಲ್ಲ. ಸೊ ಜಗತ್ತಿನ ರಕ್ಷಣೆಗೋಸ್ಕರ ಭಗವಂತ ಎಲ್ಲಾ ರೀತಿಯ ಒಂದು ಕ್ರಿಯೇಟಿವಿಟಿನ ತಗೊಂಬಂದಿದ್ದಾನೆ. ಜೊತೆಗೆ ಫ್ಯಾಮಿಲಿ, ನಿಮ್ಮ ಬುಡಕಟ್ಟು ಜನಾಂಗದ ಕಸುಬು ಏನಿತ್ತು, ಕಲಾಕಾರಿಕೆ, ಅದನ್ನ ಮುಂದುವರ್ಸ್ಕೊಂಡು ಹೋಗಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಏನೋ ಒಂದಷ್ಟು ವಿಶೇಷವಾದಂಥ ಕೆಲಸ ಕಾರ್ಯಗಳನ್ನ ಮಾಡಿ ಅನ್ನಕ್ಕೆ ದಾರಿ ಮಾಡ್ಕೊಳ್ಳಿ. ಸುಮ್ಮನೆ ಕೂತ್ಕೊಳ್ಬೇಡಿ. ಎಲ್ಲ ಕೈಯಲ್ಲಿ ಕೆಲಸ ಇದೆ, ಸೋಂಬೇರಿತನ ಯಾಕೆ ಮಾಡ್ತೀರಾ? ನಿಮ್ಮ ಕುಲಕಸಬು ಒಂದು ವಿಶೇಷವಾದಂಥ ರೀತಿಲಿ ಇರುವಂಥದ್ದು, ಅದನ್ನ ಮುಂದುವರ್ಸ್ಕೊಂಡು ಹೋಗಿ, ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಊಟಕ್ಕೆ, ಅನ್ನಕ್ಕೆ ಒಂದು ದಾರಿನ ಮಾಡ್ಕೊಳ್ಳಿ. ಒಂದು ಕೆಲಸ ಮಾಡಿ, ಶುರು ಮಾಡಿ ಓನಾಗಿ ಏನೋ ಬಿಸ್ನೆಸ್, ಸಮಥಿಂಗ್. ಅವ್ರ ಫ್ಯಾಮಿಲಿ ಅಂದ್ರೆ ಅವ್ರ ತಾತ ಮುತ್ತಾತ ಅವರೆಲ್ಲ ಮಾಡ್ತಿದ್ದಂಥ ಬಿಸ್ನೆಸ್ ಅಥವಾ ಒಂದು ಕಲೆ ಇದೆ. ಬಿಸ್ನೆಸ್ ಅನ್ನೋದಕ್ಕಿಂತ ಒಂದು ಕಲೆ ಇದೆ. ಆ ಕಲೆನ ಮುಂದುವರ್ಸ್ಕೊಂಡು ಬರ್ಬೇಕು ಅನ್ನುವಂಥದ್ದು ಇದೆ. ಅದರಿಂದ ನಿಮ್ಗೆ ಹೆಸರು ಬರುತ್ತೋ ಬರೋದಿಲ್ವೋ, ನೀವು ಬೇರೆಯವ್ರ ಹತ್ರ ಕೆಲಸ ಮಾಡೋದನ್ನ ಬಿಟ್ಟು ಈಗ ನಿಮ್ಮ ಕುಲಕಸಬು ಏನಿತ್ತು, ನಿಮ್ಮ ಪೂರ್ವಜರು ಮಾಡಿದ್ದಂಥದ್ದು, ಅದನ್ನ ಮುಂದುವರ್ಸ್ಕೊಂಡು ಹೋಗಿ. ಅದರಿಂದ ನಿಮ್ಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಊಟ, ಬಟ್ಟೆ ಎಲ್ಲವೂ ಕೂಡ ಸಿಗತ್ತೆ. ಜೊತೆಗೆ ಹಸ್ದಿರುವಂಥ ಪ್ರಾಣಿ ಪಕ್ಷಿಗಳಿಗೆ, ನಿಮ್ಮ ಮನೆಗೂ ಕೂಡ ಊಟದ ದಾರಿ ಆಗತ್ತೆ ಅನ್ನುವಂಥದ್ದು ಇದೆ. ಅಹಂಕಾರದಿಂದ ಒಂದಷ್ಟು ಸಮಸ್ಯೆಗಳನ್ನ ಮಾಡ್ತಿರೋರಿಗೆ, ಅಹಂಕಾರದಿಂದ ಯುದ್ಧದ ದಾಹನ ಹೊಂದಿರೋರಿಗೆ ಮುಂದಿನ ದಿನಗಳಲ್ಲಿ ಏನಾಗ್ಬೇಕೋ ಅದಾಗೆ ಆಗತ್ತೆ. ಅದ್ರ ಬಗ್ಗೆ ನಿಮ್ಗೆ ಭಯ ಬೇಡ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಡಿವೈನ್ ಎನರ್ಜಿ, ಆಂಜನೇಯನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ಜೊತೆಗೆ ಆಫರಿಂಗ್ ಎವ್ರಿಥಿಂಗ್ ಟು ಗಾಡ್, ಡಿವೈನ್ ಎನರ್ಜಿ ಅನ್ನುವಂಥದ್ದು ಇದೆ. ನಿಮ್ಮನೆಗೆ ವಿಶೇಷವಾದಂಥ ದೈವದ ಆಶೀರ್ವಾದ ಬರುವಂಥ ಸಾಧ್ಯತೆ ಇದೆ. ನಿಮ್ಮನೆಗೆ ವಿಶೇಷವಾದಂಥ ದಂಪತಿಗಳು ಬಂದು ಆಶೀರ್ವಾದ ಮಾಡಿ ಹೋಗುವಂಥ ಸಾಧ್ಯತೆಗಳು ಇದೆ. ಜೊತೆಗೆ ಆಂಜನೇಯನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇದೆ. ಸಂಜೀವಿನಿ ಪರ್ವತ ಹೊತ್ತಂತ ಆಂಜನೇಯನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಇದ್ದಂತಹ ಆರೋಗ್ಯದ ಸಮಸ್ಯೆಗಳು ಬಗೆಹರಿಯುತ್ತೆ. ಜೊತೆಗೆ ಎಲ್ಲವೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡ್ಬಿಡಿ. ನೀನೇನ್ ಕೊಟ್ರು ಸರಿ, ನೀನೇನ್ ಕೊಡ್ಲಿಲ್ಲ ಅಂದ್ರೂ ಸರಿ. ನಿನ್ ಜೀವನ ನನ್ನ ಜೀವನ ನೀನ್ ಹೇಗ್ ನಡೆಸ್ತೀಯೋ ಹಾಗೆ ನಾನು ನಡೀಲಿಕ್ಕೆ ಸಿದ್ಧ ಇದ್ದೀನಿ ಅಂತ. ಜೊತೆಗೆ ಯಾರು ದೇವರ ಭಕ್ತರು ಇರ್ಲಿಲ್ವೋ ಅವರು ಇನ್ಮೇಲೆ ದೇವರ ಪರಮ ಭಕ್ತರಾಗಿ ಬದಲಾಗ್ತಾರೆ ಅನ್ನುವಂಥದ್ದು ಇದೆ. ಎಸ್, ಯಾರಿಗೂ ಅವಳಿ ಜವಳಿ ಮಗುವಾಗುವಂತ ಸಾಧ್ಯತೆ ಇದೆ. ಒಂದು ಹೆಣ್ಣು ಒಂದು ಗಂಡು ಮಕ್ಕಳಾಗತ್ತೆ, ಯಾರೋ ಇಬ್ಬರಿಗೆ ಆಗತ್ತೆ ಇಲ್ಲಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಳ್ಳೆ ರೀತಿಲಿ ಇದ್ರೆ ಸ್ವರ್ಗಕ್ಕೆ ದಾರಿ, ಬೇರೆ ರೀತಿಯಲ್ಲಿ ಇದ್ರೆ ನರಕಕ್ಕೆ ದಾರಿ. ಸ್ವರ್ಗನ ನರಕನ ನೀವೇ ನಿರ್ಧಾರ ಮಾಡ್ಕೊಳ್ಳಿ ಅನ್ನುವಂಥ ರೀತಿಲಿ ಇಲ್ಲಿ ಇದೆ. ಜೊತೆಗೆ ನಿಮ್ಮ ದುರಭ್ಯಾಸಗಳು ನಿಮ್ಮನ್ನ ಕೆಟ್ಟ ರೀತಿಲಿ ಅಂತ್ಯ ಮಾಡದೇ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದೊಳ್ಳೆಯ ಬದಲಾವಣೆ ನಿಮ್ಮ ಜೀವನಕ್ಕೆ ಖಂಡಿತವಾಗ್ಲೂ ಬರುತ್ತೆ. ಅಲ್ಲಿವರೆಗೂ ತಾಳ್ಮೆ ವಹಿಸ್ಬೇಕು ಅನ್ನುವಂಥದ್ದು ಇದೆ. ಎಲ್ಲ ರಹಸ್ಯಗಳನ್ನು ತನ್ನೊಳಗೆ ಅಡಗಿಸಿಟ್ಟಿಕೊಂಡಿರುವಂಥ ಆ ಭಗವಂತನಿಗೆ, ಆ ವಿರಾಟ್ ಸ್ವರೂಪಿಗೆ ನಿಮ್ಮ ಜೀವನ
ನಿಮ್ಮ ಆಲೋಚನೆಗಳು, ನಿಮ್ಮ ಕರ್ತವ್ಯದ ಪ್ರಜ್ಞೆ ಎಲ್ಲವೂ ಸಮರ್ಪಯಾಮಿ ಅಂತ ಹೇಳಿ ಅನ್ನುವಂಥ ರೀತಿಲಿ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಚಾಮುಂಡೇಶ್ವರಿ ದೇವಿ, ಮಹಿಷಾಸುರ ಮರ್ದಿನಿ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಒಂದು ಬೆಳಕನ್ನ ತಂದ್ಕೊಡ್ತಾಳೆ ಅನ್ನುವಂಥದ್ದು ಇದೆ. ಜೊತೆಗೆ ಶತ್ರು ಸಂಹಾರ ಖಂಡಿತವಾಗ್ಲೂ ಆಗತ್ತೆ, ಆದಷ್ಟು ಬೇಗನೆ ಶತ್ರು ಸಂಹಾರ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ಗಣೇಶನ ವಿಶೇಷವಾದಂಥ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಎಲ್ಲ ರೂಪಗಳಲ್ಲೂ ಗಣೇಶ ನಿಮ್ಗೆ ಸಿಗ್ತಾನೆ, ಎಲ್ಲ ವಿಧಗಳಲ್ಲೂ ಗಣೇಶ ನಿಮ್ಗೆ ಸಿಗ್ತಾನೆ, ಎಲ್ಲರಲ್ಲೂ ಕೂಡ ನಿಮ್ಮ ಗಣೇಶ ನಿಮ್ಗೆ ಸಿಗ್ತಾನೆ. ಸೊ ನಿಮ್ಮ ಗಣೇಶನ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೆಲ್ಲೂ ಗಣೇಶ ಇರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಗಣೇಶ ಮತ್ತೆ ಆ ಶಕ್ತಿ ದೇವತೆ ನಿಮ್ಮ ಜೀವನಕ್ಕೆ ಹೆಚ್ಚಿನ ಒಂದು ಅಪಾಯ ಏನ್ ಬಂದು ಒದಗಿದೆ ಅಥವಾ ಬರ್ತಾ ಇರುತ್ತೆ ಅದನ್ನ ನಿವಾರಣೆ ಮಾಡಿ ಕೊಡ್ತಾರೆ ಅನ್ನುವಂಥದ್ದು ಇದೆ. ಅದ್ರ ಜೊತೆಗೆ ಆಂಜನೇಯನ ಕೃಪಾಶೀರ್ವಾದ ಕೂಡ ನಿಮ್ಗೆ ಹೆಚ್ಚಿನ ಒಳಿತನ್ನ ಮಾಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ 3 ಕಾರ್ಡ್ ಇಟ್ಟಿದ್ದೀನಿ. 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ ಅಥವಾ 3 ಬೇಕಾದ್ರೂ ಆಯ್ಕೆ ಮಾಡಿ. ನಿಮ್ಗೇನ್ ಹೇಳುತ್ತೆ ನೋಡೋಣ. ಬಾಟಮ್ ಆಫ್ ದಿ ಡೆಕ್, ಇಂಪೋರ್ಟಲ್ ಸೋಲ್. ತುಂಬಾ ಜೀವನದಲ್ಲಿ ಏನೋ ಒಂದು ಕಷ್ಟ ಅನುಭವಿಸ್ತಾ ಇದ್ದೀನಿ, ಆಗ್ತಾ ಇಲ್ಲ ಅನ್ನೋರಿಗೆ ಒಂದು ನುಡಿ ಇದೆ ಇಲ್ಲಿ. ಏನು ಅಂದ್ರೆ ನಿಮ್ ಜೀವನ ಇರೋದೇ ಒಂದು ಸೋಲ್ ಪರ್ಪಸ್ಸಿಗೋಸ್ಕರ. ನಿಮ್ಮನ್ನ ಯಾವ ಕೆಲ್ಸಕ್ಕೋಸ್ಕರ ಆಯ್ಕೆ ಮಾಡಿದರೆ ಮುಂದಿನ 12 ತಿಂಗಳುಗಳ ಒಳಗೆ ಅಥವಾ ನಂತರದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ತಾಳ್ಮೆ ಅನ್ನೋದು ಇರ್ಲಿ. ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಂತರದ ದಿನಗಳಲ್ಲಿ ನಿಮ್ಗೆ ಇನ್ನ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ಭಯ ಬೇಡ, ಯಾವುದೇ ಶತ್ರು ಇದ್ರು ಭಯ ಬೇಡ. ಎಂಥ ಮೂರ್ಖರ್ನು ನನ್ಗೆ ಪಳಗಿಸೋದಕ್ಕೆ ಬರುತ್ತೆ, ನಿನ್ನ ಶತ್ರು ಯಾರೇ ಇದ್ರು ನನ್ಗೆ ಪಳಗಿಸಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಯಾರಾದ್ರೂ ವೆಹಿಕಲ್ ಕಲಿತಾ ಇದ್ರೆ ಅದಕ್ಕೆ ಸರಿಯಾಗಿ ಕಂಟ್ರೋಲನ್ನ ತಗೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಇನ್ನ ಕೆಲವರಿಗೆ ನಿಮ್ಮ ಸಾಕು ಪ್ರಾಣಿಗೆ ಏನೋ ಒಂದಷ್ಟು ತೊಂದರೆ ಆಗಿದೆ ಅಥವಾ ಯಾರೋ ತೊಂದರೆ ಮಾಡ್ತಿದ್ದಾರೆ, ಸ್ವಲ್ಪ ಎಚ್ಚರಿಕೆ ವಹಿಸಿ ಅನ್ನುವಂಥದ್ದು ಇದೆ. ನಂಗೆ ಇಲ್ಲಿ ಕುದುರೆ ರೇಸಿನ ಬಗ್ಗೆ ಕೂಡ ಏನೋ ಒಂದಷ್ಟು ಮಾಹಿತಿ ಇದೆ. ರೇಸಲ್ಲಿ ಯಾವುದೋ ಕುದುರೆಗೆ ಪೆಟ್ಟಾಗತ್ತೆ ಅಥವಾ ಸೋಲುತ್ತೆ. ಆ ಸೋತಂತ ಕುದುರೆಗೆ ಯಾರೋ ಶಿಕ್ಷೆ ಕೊಡ್ತಿದ್ದಾರೆ ಕಠಿಣವಾಗಿ, ಅದನ್ನ ತಪ್ಸಿ ಅನ್ನುವಂಥದ್ದು ಇದೆ. ಅದನ್ನ ಬೆಳಕಿಗೆ ತನ್ನಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು ಅನ್ನುವಂಥದ್ದು ಕೂಡ ಇದು ಇಲ್ಲಿ ಸಿಂಬಲೈಸಿಂಗ್ ಆಗಿ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಬದಲಾವಣೆ, ಒಂದು ಜ್ಞಾನದ ಬದಲಾವಣೆ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಆ ಜ್ಞಾನ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಹೊಸ ವಿದ್ಯೆನ, ಹೊಸ ವಿದ್ವತ್ತನ್ನ ಕಲಿತೀರ. ಜೊತೆಗೆ ಶಕ್ತಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಯಶಸ್ಸನ್ನ ಕೂಡ ಪಡಿತೀರ. ಒಮ್ಮೆ ಹಾಸನಾಂಬೆ ನಿಮ್ಗೆ ದರ್ಶನ ಕೊಡ್ತಾಳೆ, ಇನ್ನ ಹೆಚ್ಚಿನ ಒಳಿತು ಮಾಡಿಕೊಡ್ತಾಳೆ ಅನ್ನುವಂಥದ್ದು ಇದೆ. ಕಾರ್ಡ್ ಇಡೋದಕ್ಕೆ ಮನ್ಸಿಲ್ಲ, ಅಷ್ಟು ಮೆಸೇಜಸ್ ಬರ್ತಾನೆ ಇದೆ. ಸೊ ಬರ್ತಾನೆ ಇದೆ. ಈಗ ಈ 3 ಕಾರ್ಡ್ ನೋಡೋಣ. ಸೊ ಮೊದಲನೇದು ರಾಧಾಕೃಷ್ಣ ಅಥವಾ ಕೃಷ್ಣ ರುಕ್ಮಿಣಿ ಅಥವಾ ರುಕ್ಮಿಣಿ ಸತ್ಯಭಾಮ ರಾಧಾ ಎಲ್ಲರೂ ಇದ್ದಾರೆ. ಸೊ ಹಾಗಾಗಿ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಅರ್ಧನಾರೀಶ್ವರ ಮತ್ತೆ ಇದು 2 ಕಾರ್ಡ್ ಸಿಮಿಲರ್ ಎನರ್ಜಿಲಿ ಇದೆ. ನಿಮ್ಗೆ ಅಂತಹ ಸೃಷ್ಟಿಯಾಗಿರೋರವರು. ಸೊ ನಿಮ್ಮಲ್ಲಿ ಐಕ್ಯ ಆಗುವಂಥವ್ರು ಅಥವಾ ನಿಮ್ಮಲ್ಲಿ ಲೀನ ಆಗುವಂಥವ್ರು. ಸಮಯ ಸಂದರ್ಭ ಬಂದಾಗ ಎಲ್ಲವೂ ಕೂಡ ರಿವೀಲ್ ಆಗತ್ತೆ. ನಿಮ್ಮ ಸೋಲ್ ಪರ್ಪಸ್ ಅಥವಾ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನಡುವಿನ ಗುದ್ದಾಟ ಅಥವಾ ನಿಮ್ಮ ಮತ್ತು ನಿಮ್ಮ ಥರ್ಡ್ ಪಾರ್ಟಿ. ನಂಗೆ ಇಲ್ಲಿ ಹೇಗೆ ಎನರ್ಜಿ ಇದೆ ಅಂದ್ರೆ, ಯಾರೋ ನಿಮ್ಮ ಥರ್ಡ್ ಪಾರ್ಟಿ ಇದ್ದಾರೆ, ಅವ್ರ ಜೊತೆ ನಿಮ್ಗೆ ಬಿಟ್ಟು ಬಿಡದ ರಾಕ್ಷಸತನದ ನಂಟು ಅನ್ನುವಂಥ ರೀತಿಯಲ್ಲಿ. ಸೊ ಹಾಗಾಗಿ ನಿಮ್ಮ ಕುಂಡಲಿನಿ ಶಕ್ತಿನ ಜಾಗೃತ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಅನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಿಮ್ಮ ಫೆಮಿನೈನ್ ಮಸ್ಕ್ಯುಲಿನ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಿಮ್ಮವರು ಅನ್ನುವಂಥ ವ್ಯಕ್ತಿ ನಿಮ್ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ಇನ್ನೊಂದು ಎನರ್ಜಿ ಇದೆ ಇಲ್ಲಿ,
ಯಾವುದೋ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಬೇಜಾರಾಗಿ ವೈಫ್ ಅಥವಾ ವೈಫ್ ಲೈಫನ್ನ ಎಂಡ್ ಮಾಡ್ಕೊಂಡಿದ್ದಾರೆ. ಎಂಡ್ ಮಾಡ್ಕೊಂಡ್ಮೇಲೆ ಅವರು ಅವರ ಹಸ್ಬೆಂಡ್ ಮೇಲೇನೆ ಹೋಗಿ ಇದ್ಬಿಡ್ತಾರೆ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಸಮಥಿಂಗ್ ಈಸ್ ಫಿಶಿ ಅಂತಾರಲ್ಲ, ಆ ಥರ ಎನರ್ಜಿ ಇದೆ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಅಥವಾ ಥರ್ಡ್ ಪಾರ್ಟಿ ರಿಲೇಶನ್ಶಿಪ್ ಮಧ್ಯೆ. ಸೊ ಬಿ ಕೇರ್ಫುಲ್. ಸ್ವಲ್ಪ ಎನರ್ಜಿ ವೇರಿಯೇಷನ್ ಕಾಣಿಸ್ತಿದೆ. ಸೊ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಬಿ ಕೇರ್ಫುಲ್. ಸ್ವಲ್ಪ ಯಾಮಾರಿದ್ರು ಮುಳುಗ್ತೀರಾ, ಮತ್ತೆ ಹೇಳಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಇದೆ. ಜೊತೆಗೆ ಯಾರು ನಿಮ್ಗೆ ಸಹಾಯ ಮಾಡಿದ್ರು, ಯಾರು ನಿಮ್ಗೆ ಆಸರೆ ಕೊಟ್ರೋ, ಅಥವಾ ಯಾರು ನಿಮ್ಗೆ ಬದುಕಿಗೆ ಭರವಸೆ ಕೊಟ್ರೋ ಅವರನ್ನೇ ತುಳಿಯುವಂಥ ಪ್ರಯತ್ನನ ನೀವಿಬ್ರು ದಂಪತಿಗಳು ಮಾಡ್ತಾ ಇದ್ದೀರಾ. ಇದು ತಪ್ಪು ಅನ್ನುವಂಥದ್ದು ಇದೆ. ನಿಮ್ಗೆ ಆಸರೆಯಾಗಿ ಒತ್ತಾಸರೆಯಾಗಿ ನಿಂತಂತ ವ್ಯಕ್ತಿನೇ ನೀವು ತುಳಿದು ಸಮಸ್ಯೆ ಮಾಡ್ತಿದ್ದೀರಾ, ಮುಳುಗಿಸುವಂತ ಪ್ರಯತ್ನ ಮಾಡ್ತಿದ್ದೀರಾ, ತೊಂದರೆ ಮಾಡ್ತಿದ್ದೀರಾ. ಇಂಥ ತೊಂದರೆ ಮಾಡಕ್ ಹೋಗ್ಬೇಡಿ. ಇಂಥ ತೊಂದರೆ ಮಾಡಿದ್ದೇ ಆದ್ರೆ ನೀವು ಕೂಡ ಮುಳುಗ್ತೀರಾ ನೆಕ್ಸ್ಟ್ ಅನ್ನುವಂಥದ್ದು ಇದೆ. ಮಿಕ್ಕಿದ್ ನಿಮಗೆ ಬಿಟ್ಟಂತ ವಿಚಾರ. ಯಾರು ಫೈನಾನ್ಷಿಯಲಿ ಲಾಸ್ ಅಲ್ಲಿ ಇದ್ದೀರಾ ಯೋಚನೆ ಮಾಡಬೇಡಿ. ಫೈನಾನ್ಷಿಯಲಿ ಲಾಸ್ ಆಗೋದಿಲ್ಲ, ಚೆನ್ನಾಗ್ ಆಗ್ತೀರಾ. ಮತ್ತೆ ಪ್ರೀತಿಗೋಸ್ಕರ ಯಾರು ಕಾಯ್ತಿದ್ದೀರಾ, ನಿಮ್ಮ ಪಾರ್ಟ್ನರ್ ಬರ್ತಾರೆ. 9.29 ನಂಬರ್ ಇಂಪಾರ್ಟೆಂಟ್, 929. ಸೊ ಎಸ್, ಯಾವಾಗ್ಲೂ ಮನೇಲೇ ಇದ್ಬೇಡಿ. ಒಳ್ಳೆ ರೋಗ ಬಂದೋರ್ ತರ ಹೊರಗಡೆ ಹೋರಾಡಿ ನಿಮ್ಮ ಸೋಲ್ ಪರ್ಪಸ್ ಕಡೆ ಗಮನನ ಕೊಡಿ. ನಿಮ್ಮಿಂದ ಒಂದಷ್ಟು ಜನರಿಗೆ ಒಳ್ಳೇದಾಗ್ಬೇಕಾಗಿದೆ. ಒಂದು ಗುರುವಿನ ಸ್ಥಾನಕ್ಕೆ ನೀವು ಏರ್ಬೇಕಾಗಿದೆ. ಯಾಕೆ ಎಲ್ಲಾನು ಬಿಟ್ಬಿಟ್ಟು ಯಾವಾಗ್ಲೂ ಮಲಗ್ತಾ ಇರ್ತೀರಾ? ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗ್ಬೇಕಾಗಿದೆ, ಹೋಗ್ಬಿಟ್ಟು ಬನ್ನಿ. ಹೋಗ್ಬಿಟ್ಟು ಬಂದ್ಮೇಲೆ ನಿಮ್ಗೆ ಇನ್ನ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಕೆಲವು ಕ್ಷೇತ್ರಗಳು ಹೀಗಿರುತ್ತೆ, ಕೆಲವು ಅಂದ್ರೆ ದೈವದ ಕ್ಷೇತ್ರ ಆಗಿರೋದಿಲ್ಲ, ಅಲ್ಲಿ ದೈವ ಇರೋದಿಲ್ಲ. ಆದ್ರೆ ದೈವದ ರೀತಿಲಿ ಅಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇರುತ್ತೆ. ಐ ಮೀನ್ ವಾಟ್ ಐ ವಾಂಟ್ ಟು ಸೇ, ಯು ನೋ ಬೆಟರ್ ದೆನ್ ಮೀ. ಓಕೆ, ಸೊ ಅಲ್ಲಿ ಹೆಚ್ಚು ಬಲಿಗಳನ್ನ ಕೊಟ್ಟು ಪೂಜೆ ಮಾಡುವಂತ ಸ್ಥಳ ನದಿಯ ತೀರದಲ್ಲಿ ಇದೆ. ಸೊ ನದಿಗೂ ಕೂಡ ಅಥವಾ ನೀರಿಗೂ ಕೂಡ ಅಲ್ಲಿ ಪ್ರಾಣಿಯ ಒಂದಷ್ಟು ಬಿಸಿ ರಕ್ತವನ್ನು ಹಾಕ್ತಾರೆ. ಆ ಥರದ್ದು ಒಂದು ಎನರ್ಜಿ ಇರುವಂತ ಕ್ಷೇತ್ರ ಇದೆ. ಅದು ಎಲ್ಲಿ ಅಂತ ನನಗೆ ಗೊತ್ತಿಲ್ಲ. ಅಲ್ಲಿ ಹೋದ್ರೆ ನಿಮ್ಮ ಅನಾರೋಗ್ಯದ ಸಮಸ್ಯೆ ಏನಿದೆ ಅದು ಪರಿಹಾರ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನು, ನೀವು ಮಲಗುವಂತ ದಿಂಬು, ಸೋಫಾನು, ಹಾಸಿಗೆನೋ ಗೊತ್ತಿಲ್ಲ, ನಿಮ್ಮ ಕಾಲು ಮತ್ತು ತಲೆಯ ಭಾಗದಲ್ಲಿ ಏನೋ ಇಟ್ಟಿದ್ದಾರೆ. ಅದನ್ನ ತೆಗೆದ್ರೂ ಕೂಡ ನೀವು ಸ್ವಲ್ಪ ಬೆಟರ್ ಆಗ್ತೀರಾ ಅಂತ ಇಲ್ಲಿ ಇದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನನ ಹರಿಸಿ ನಿಮ್ ಜೀವನ ಚೆನ್ನಾಗಾಗ್ಲಿ ಅಂತ ಕೂಡ ನಾನು ಹಾರೈಸ್ತೀನಿ. ಒಳ್ಳೇದಾಗ್ಲಿ. ಇಂಪಾರ್ಟೆಂಟ್, ಕೆಲಸ ಮಾಡ್ದಿರಾ ಪ್ರಾಣ ಬಿಡುವಂತ ಪ್ರಯತ್ನಕ್ಕೆ ಕೈ ಹಾಕಬೇಡಿ ಅನ್ನುವಂಥದ್ದು ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ? ಸೊ ಸಿಂಗಲ್ ಆಗಿ ಇದ್ದಿದ್ದು ಸಾಕಾಯ್ತು, ಈಗ ಮ್ಯಾರೇಜ್ ಮಾಡ್ಕೊಳ್ಳುವಂತ ಸಮಯ ಬಂತು, ಮ್ಯಾರೇಜ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಜೀವನದ ಪ್ರಮುಖವಾದಂಥ ಒಂದು ಅರ್ಥನ ತಿಳ್ಕೊಳ್ತೀರಾ. ಜೊತೆಗೆ ಇಹ ಪರ ಲೋಕದ ಬಗ್ಗೆ ಹೆಚ್ಚಿನ ಜ್ಞಾನನ ಸಂಪಾದನೆ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಬೇರೆ ಲೋಕದಲ್ಲಿ ಗಂಧರ್ವ ವಿವಾಹ ಆಗ್ತಾರೆ ಯಾರು ಅಂತ ಇದೆ. ನಾನು ಭೂಮಿ ಮೇಲೆ ಇದೀನೋ ಇಲ್ವೋ ನನಗೆ ಅನುಮಾನ ಬರ್ತಾ ಇದೆ. ನಿಜವಾಗ್ಲೂ ಅನುಮಾನ ಬರ್ತಿದೆ, ಭಯಾನೂ ಆಗ್ತಿದೆ ಒಂಥರ. ಇದು ಭೂಮಿ ಮೇಲಿನ ವಿವಾಹ ಅಂತೂ ಅಲ್ಲ, ಎಲ್ಲ ಒಂದು ವಿಶೇಷವಾದಂತ ಸ್ಥಳದಲ್ಲಿ ಗೌಪ್ಯವಾಗಿ ನಿಮ್ಮ ವಿವಾಹ ನಡೆಯುತ್ತೆ, ಸಾಂಪ್ರದಾಯಿಕವಾಗಿ ನಡೆಯುತ್ತೆ ಅನ್ನುವಂಥದ್ದು ಇದೆ. ವಿಶೇಷವಾದಂಥ ಆಶೀರ್ವಾದದೊಂದಿಗೆ, ವಿಶೇಷವಾದಂಥ ವ್ಯಕ್ತಿಯ ಆಶೀರ್ವಾದದೊಂದಿಗೆ ನಿಮ್ಮ ಜೀವನದಲ್ಲಿ ಯಶಸ್ಸು ಬರುತ್ತೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಶಕ್ತಿ ದೇವತೆ ಮತ್ತೆ ಜ್ಞಾನ ದೇವತೆ ಇಬ್ರು ನಿಂತು
ನಿಮ್ಮ ವಿವಾಹನ ನಡೆಸ್ಕೊಡ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಸೊ ಸಮಥಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಏನೋ ಒಂದು ನೀವು ಕಾಯ್ತಾ ಇದ್ದಿದ್ದಕ್ಕೆ ಪ್ರತಿಫಲ ಅನ್ನುವಂಥ ರೀತಿಲಿ ಸಿಗತ್ತೆ. ಇದೇನು ಅರ್ಥ ಆಗ್ತಿಲ್ಲ ಅನ್ನೋರಿಗೆ ಸೊ ಯಾರಾದ್ರೂ ನಿಮ್ಮನ್ನ ಬ್ಲಾಕ್ ಮಾಡಿದ್ರೆ ಓಪನ್ ಮಾಡ್ತಾರೆ, ನಿಮ್ಗೆ ಅವರಿಂದ ಮೆಸೇಜ್ ಬರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಇನ್ನ ಹೆಚ್ಚು ಚಿಂತೆಯಿಂದ, ಆಂಗ್ಸೈಟಿಯಿಂದ ಬಳಲ್ತಾ ಇದ್ರೆ ಅದರಿಂದ ದುಃಖದಿಂದ ಹೊರಗೆ ಬರೋದಕ್ಕೆ ಗೀತಾ ಡೆಕ್ ಅಲ್ಲ, ಇದು ಏನದು ಭಗವದ್ಗೀತೆಯನ್ನ ಕೇಳಿ, ಓದಿ ಅನ್ನುವಂಥದ್ದು ಇದೆ. ಸೊ ಒಳ್ಳೆಯ ಒಂದು ಜೀವನದ ಮೌಲ್ಯಗಳನ್ನ ತಿಳ್ಕೊಳ್ತೀರಾ, ಮತ್ತೆ ತಿಳ್ಕೊಂಡಿದ್ದೀರಾ. ಇನ್ನೊಂದಷ್ಟು ಬೇಡದಿರುವಂಥ ವಿಚಾರಗಳ ಬಗ್ಗೆ ತಲೆ ಕೆಡ್ಸ್ಕೊಳ್ದಿರಾ ಮುಂದೇನಾಗಬಹುದು ಅದು ದೈವೇಚ್ಛೆ ಅಂತ ಮುನ್ನಡೀರಿ. ಇನ್ನ ಹೆಚ್ಚಿನ ಯಶಸ್ಸು ಬರುತ್ತೆ. ಯಾರಿಗ್ ಮ್ಯಾರೇಜ್ ಆಸೆ ಇದೆ ಮ್ಯಾರೇಜ್ ಆಗ್ತೀರಾ ಅನ್ನುವಂಥದ್ದು ಇದೆ. ಯಾರು ಕಾರ್ಯಕ್ರಮಗಳನ್ನ ಮಾಡ್ತಿದ್ರಿ ಈಗ ಕಾರ್ಯಕ್ರಮಗಳು ಸಿಗ್ತಾ ಇಲ್ಲ ಅನ್ನೋರಿಗೆ ಕಾರ್ಯಕ್ರಮಗಳು ಸಿಗುತ್ತೆ. ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿ ಇರ್ಲಿ ಅಂತ ಹಾರೈಸ್ತಾ, ವಾಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಓಂ ಕ್ಲೀಂ ಕೃಷ್ಣಾಯ ನಮಃ. ಕೃಷ್ಣಾರ್ಪಣಮಸ್ತು. ಈ ರೀಡಿಂಗ್ ಅನ್ನ ಕೃಷ್ಣನ ಪಾದಾರವಿಂದಕ್ಕೆ ಸಮರ್ಪಣೆಯನ್ನ ಮಾಡೋಣ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.